ಅದೇ ಹೇಳ್ತಾ ಇರೋದಲ್ಲ, ಈಗ 2 ದಿನದಲ್ಲಿ 3 ಬಾರಿ ಅವ್ರು ಹೇಳ್ತಾ ಇದ್ದಾರೆ ನನ್ನಿಂದ ನಿಂತಿದೆ, ನನ್ನಿಂದ ಯುದ್ಧ ವಿರಾಮ ಆಗಿದೆ, ನಾನು ಇದು ಆರ್ಥಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಏನು ಆಮಿಷ ಕೊಡ್ತಾ ಇದ್ದಾರೆ. ಆಮೇಲೆ ನಾನು ಹೇಳ್ತಾ ಇದ್ದೀರಲ್ಲ ಪದೇ ಪದೇ, ಇಂಡಿಯಾ ಮತ್ತೆ ಪಾಕಿಸ್ತಾನಿಗೆ ಹೋಲಿಕೆ ಯಾಕೆ ಮಾಡ್ತಾ ಇದ್ದಾರೆ ಇವರು? ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ, ಇವರ ಆರ್ಥಿಕ ಪರಿಸ್ಥಿತಿ ಏನಿದೆ, ಇವ್ರ ವಿದೇಶಾಂಗ ನೀತಿನ ಸಂಪೂರ್ಣವಾಗಿ ವಿಫಲ ಆಗಿದೆ. ಅವ್ರಿಗೆ $2 ಬಿಲಿಯನ್ IMF ಲೋನ್ ಸಿಕ್ಕಿದೆ ಅಲ್ಲ, ಹೆಂಗ್ ಸಿಕ್ತು? ಅವರಿಗೆ ಅದೇ ಕೇಳಕ್ಕೆ ತಾನೇ ಹೇಳ್ತಾರೆ ಪಾರ್ಲಿಮೆಂಟಿಗೆ ಬನ್ನಿ ಅಂತ. ಆಲ್ ಪಾರ್ಟಿ ಮೀಟಿಂಗು ಅಟೆಂಡ್ ಆಗಲ್ಲ, ಪಾರ್ಲಿಮೆಂಟ್ ಅಲ್ಲೂ ಮಾತಾಡಲ್ಲ, ಪಾರ್ಲಿಮೆಂಟ್ ಕರೆಯೋದ್ರು ಕರೆಯೋದಿಲ್ಲ. ಮತ್ತೆ ಇವತ್ತು ಏನು ಬೈಲ್ಯಾಟ್ರಲ್ ಇಶ್ಯೂನ ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡಿಬಿಟ್ಟಿದ್ದೀವಿ ಸರ್. ಪಾರ್ಲಿಮೆಂಟ್ ಎದುರಿಸೋದು ಬಿಟ್ಬಿಡಿ, ಒಂದು ಪ್ರೆಸ್ ಮೀಟ್ ಎದುರಿಸಿ ಸಾಕು. 11 ವರ್ಷದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗಿ ಒಂದು ಪ್ರೆಸ್ ಮೀಟ್ ಮಾಡೋದು ಸಾಮರ್ಥ್ಯ ಇಲ್ಲ. छप्पन इंच का सीना, लाख लव लेटर को लिखना, पाकिस्तान को बंद करना ಎಲ್ಲ ಬರೇ ಕೆಂಪುಕೋಟೆ ಮೇಲೆ ಭಾಷಣದಲ್ಲಿ, ಮನ್ ಕಿ ಬಾತ್ ನಲ್ಲಿ, ನಿಮ್ಮ ಮಾಧ್ಯಮದಲ್ಲಿ. ಫರ್ಗೆಟ್, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಫರ್ಗೆಟ್ ಅಡ್ರೆಸಿಂಗ್ ದ ಪಾರ್ಲಿಮೆಂಟ್, ಲೆಟ್ ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಅ ಪ್ರೆಸ್ ಕಾನ್ಫರೆನ್ಸ್ ಫಸ್ಟ್. ಏನು ಆಗ್ಬೇಕಿತ್ತು ಅಂತೀರಿ ಸರ್ ಈ ವಿಚಾರದಲ್ಲಿ? ಅದೇ ಕೇಳಕ್ಕೆ ನಾನು ಪ್ರಧಾನಮಂತ್ರಿ. ನಾವಂತೂ ಹೇಳಿದೀವಲ್ಲ ಇವರೇ, ನೀವು ಇದಕ್ಕೆ ಹೋದ್ರು ರೆಡಿ. ನೀವೇ ತಾನೇ ಹೇಳಿದ್ದು ನಾವು ಕರಾಚಿ ಬಾಗಿಲು ಕಟ್ತೀವಿ, ಇಸ್ಲಾಮಾಬಾದ್ ಕಟ್ತೀವಿ, ಅಖಂಡ ಭಾರತ ಕನಸು ನನ್ಸಾಗಕ್ಕೆ ಪ್ರಾರಂಭ ಆಗಿದೆ. ನೀವು ತಾನೇ ಹೇಳಿದ್ದು, ನಾವು ಹೇಳಿದ್ದು. ಯಾಕೆ ನನ್ಸಾಗ್ತಾ ಇಲ್ಲ ಸ್ವಾಮಿ ಅಂತ ಕೇಳ್ತಾರೆ, ಅದಷ್ಟೇ. ನಾವು ಇನ್ನೇನಿದ್ರು ಮಾತಾಡಿ ಸ್ವಾಮಿ, ಎಲ್ಲರೂ ಮಾತಾಡಿ. ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಹೇಳಿ ಏನೇನ್ ನಡೀತಾ ಇದೆ ಅಂತ. ನಿಮ್ಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ತೀವಿ. ಎಲ್ಲೋದ್ರು ಆತಂಕವಾದಿಗಳು? ಎಲ್ಲೋದ್ರು? ವೇರ್ ಆರ್ ದೋಸ್ 4 ಪೀಪಲ್? 250 ಕಿಲೋಮೀಟರ್ ಒಳಗಡೆ ಬಂದು 26 ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು? ದೇಶದ ಒಳಗಡೆ ಬಂದ್ರ, ಹೊರಗಡೆ ಬಂದ್ರ? ಏನ್ ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸ್? ಎಲ್ಲೋದ್ರು ನಿಮ್ಮ ಅಜಿತ್ ದೋವಲ್, ಜೇಮ್ಸ್ ಬಾಂಡ್? ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು? ಅದ್ರ ಬಗ್ಗೆ ಯಾರಾದ್ರೂ ಕೇಳ್ತಾ ಇದಾರ ಸರ್? ಆ 4 ಜನ ಎಲ್ಲೋದ್ರು? ಏನ್ ಇಲ್ಲಿ ಕರ್ನಾಟಕಕ್ಕೆ ಬಂದ್ರ, ತೆಲಂಗಾಣಗೆ ಹೋದ್ರ, ಬಾಂಗ್ಲಾದೇಶಿಗೆ ಹೋದ್ರ, ಚೈನಾಗೆ ಹೋದ್ರ, ವಾಪಸ್ ಪಾಕಿಸ್ತಾನಿಗೆ ಹೋದ್ರ? ಅಂದ್ರೆ ಈ ಟೆರರಿಸ್ಟ್ ಆರಾಮಾಗಿ ಬರ್ತಾರೆ, ಆರಾಮಾಗಿ ಹೋಗ್ತಾರೆ ಅಂದ್ರೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ ಆನ್ ದಿ ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮೋದಿ ಗವರ್ಮೆಂಟ್.